Hi guys, welcome back to my YouTube channel. ಸೊ ಗೈಸ್ ಸಾರಿ ಅಂದರೆ ಜೋರಾಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಲಡ್ಡು ಎಲ್ಲರೂ ಮಲಗಿದ್ದಾರೆ. ಆ್ಯಂಡ್ ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಅಂತ ಅಂದರೆ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಾನು ಅಕ್ಕ ಆ್ಯಂಡ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅಂದರೆ ಅಪ್ಪ ಅಮ್ಮ ಬರ್ತಾಯಿಲ್ಲ, ನಮ್ಮ ಆಂಟಿಯವ್ರ ಜೊತೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವಾಗ ಆಲ್ರೆಡಿ 3 o'clock ಆಗಿದೆ, ರೆಡಿ ಆಗಿದ್ದೀವಿ. ಇನ್ನು ನಮ್ಮ ಆಂಟಿಯವರೆಲ್ಲ ಬರಬೇಕು. ಸೊ ಅವ್ರು ಬಂದಮೇಲೆ ಹೊರಡೋದು. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನಾನು ಅವ್ರು ಬಂದಾದಮೇಲೆ ತೋರಿಸ್ಕೊಡ್ತೀನಿ ಯಾರ್ಯಾರು ಬರ್ತಿದ್ದಾರೆ ನಮ್ಮ ಜೊತೆ ಅಂತ. ಓಕೆ, ಸೊ ಗೈಸ್ ಆಲ್ರೆಡಿ ಇವಾಗ ಹೊರಟಿದ್ದೀವಿ ನೋಡಿ. ಸೊ ನಮ್ಮ ಜೊತೆ ಮೋನಿ, ಸುಜಾತ, ನಮ್ಮ ಆಂಟಿ, ಬೇಬಿ, ಎಲ್ಲ ಚಿಕ್ಕಪ್ಪ. ಸೊ ಹೊರಟಿದ್ದೀವಿ ಇವತ್ತು. ಈ ಬಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಐತಿ ಆ ಕಾಡು ಆಡ್ ಅವ್ರೂರಲ್ಲಿ ಜಬ್ರವನ. ನೀನು ನೋಡಕ್ಕೆ ಒಂಚೂರು ಜಬರ್ ತರನೇ ಇದೆ. ಅದೇ ನಾನು ಅಂತಿರೋದು. ಮದುವೆ ಆಗಿದ್ದ ಬಾಯ್ ಬಾಯ್ ಎಲ್ಲ ಅವ್ರಿಗೆ ನೋಡೋರು ದೂರದಿಂದ ಜಬರ್ ಜಬರ್. ಮುಂದೆ ಹೋಗಿ ರೇಟ್ ತಗೊಂಡ್ರೆ ಸರಿ. ಸಾಯಂಕಾಲ ಫೋನ್ ಮಾಡಿ. ಸುಜ್ಜನ್ನು ಮೈಸೂರಲ್ಲಿ ಎತ್ತಾಕ್ಬಿಟ್ಟು ಹೋಯ್ತಾ ಇದೀವಿ. ಮೈಸೂರಿಗೆ ಬಂದ್ವಿ ಈಗ. ಬಾಯ್ ಮಾಡು ಸುಜಾನ್. ಬಾಯ್. ಸೊ ಗೈಸ್ ಇವಾಗ ಇನ್ನೊಂದು 20 kilometers ಇದೆ ನಂಜನಗೂಡಿಗೆ. ಸೊ ಸುಜ್ಜನ್ನ ಅಲ್ಲೇ ಮೈಸೂರಲ್ಲಿ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್ ಎಲ್ಲರೂ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀವಿ. ಇನ್ನು 3 ಗಂಟೆಗೆ ಬಿಟ್ಟಿದ್ದು, ಇವಾಗ ಆಲ್ರೆಡಿ ಒಂದು 6 ಗಂಟೆ ಆಗಿದೆ. ಬಟ್ ಎಲ್ಲರೂ ಈಗ ಸ್ನಾನ ಮಾಡಬೇಕು. ನೋಡಿದ್ರೆ ಫುಲ್ ಚಳಿ ಇದೆ, ಇಲ್ಲೆಲ್ಲ ಮಳೆ ಕೂಡ ಬಿದ್ದಿದೆ. ಅದು ಯಾವ ಥರ ಸ್ನಾನ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಚಳಿ ಇದೆ. ಅವ್ರು ಬಿಸಿಲು ಬರೋವರೆಗೂ ಕೂತಿದ್ದು ಆಮೇಲೆ ಸ್ನಾನ ಮಾಡ್ತಾರೆ ಅನ್ಸುತ್ತೆ. ಕೇಳೋಣ ಬೇಬಿ, ಸ್ನಾನ ಹೆಂಗ್ ಮಾಡ್ತೀಯಾ? ನೋಡ್ಬೇಕು ಮನೆಗೆ ಹೋದ್ಮೇಲೆ. ಇಲ್ಲ ಸ್ನಾನನೇ ಮಾಡಲ್ವ ಹೇಳು. ಇಲ್ಲ ಮಾಡಲೇಬೇಕು. ಇಲ್ಲ ಸ್ನಾನನೇ ಮಾಡಲ್ವ ಹೇಳು. ಈ ಸಾರಿ ಸರಿಗೆ. ಸೊ ಆಲ್ರೆಡಿ ಎಲ್ಲಿ ನಂಜನಗೂಡಲ್ಲಿ ಇದೀವಲ್ವಾ ಈಗ. ಅಲ್ಲಿ ಮಾಮಿ ನಂಜನಗೂಡಲ್ಲಿ ಇದೀವಿ. ಅಪ್ಪ ಆದ್ರೂ ಜನ ಇಲ್ಲಿ ನೋಡಿ, ಬಟ್ಟೆಗಳು ನೋಡಿ ಹೆಂಗಿಕ್ಕಿದ್ದಾರೆ ಇಲ್ಲಿ. ಅದಕ್ಕೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವಾಗ. ಸೊ ಇವಾಗೆಲ್ಲ ಹೋಗ್ಬೇಕು. ನಮ್ಮ ಲಡ್ಡು ಮತ್ತೆ ಅಮ್ಮು. ಅಮ್ಮು ಹಾಯ್ ಮಾಡು. ಅಮ್ಮು ಆಲ್ರೆಡಿ ಸ್ನಾನ ಮಾಡಕ್ಕೆ ರೆಡಿ ಆಗ್ಬಿಟ್ಟವಳ ಆಗ್ಲೇ.
ಅಮ್ಮ ಗುಡ್ ಆದ್ರೂ ಇವ್ನು ಸಖತ್ ನಿದ್ದೆ ಮಾಡ್ತಾನಕ್ಕ ಟ್ರಾವೆಲಿಂಗ್ ಅಂದ್ರೆ. ಯಪ್ಪ ನಾನು ಏನ್ ಮಗ್ನೆ ಈಗ್ಲೇ ಇಷ್ಟು ಜನ ರಶ್ ಇದಾರಲ್ಲ ಬಂಗಾರ ನಿದ್ದೆಗಣ್ಣಲ್ಲಿ ಅವನು. ಲಡ್ಡು ಅಮ್ಮು ಎಲ್ಲ ಲಡ್ಡು ಅಮ್ಮು ಏ ಅಮ್ಮ ನಿನ್ ಮದ್ವೆಗಿಂತ ಮುಂಚೆ ಅಲ್ವಾ ಬಂದಿದ್ದು? ಮದ್ವೆಗಿಂತ ಮುಂಚೆ ಬಂದಿದ್ದು ಒಂದ 7 ವರ್ಷ ಆಗೈತೆ. 7 ವರ್ಷದ ಮೇಲಾಗೈತೆ. ಅವಾಗ ಬಂದಿದ್ದು. ಇವಾಗ ಒಂದ್ ಸ್ವಲ್ಪ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಮಗ್ನೆ ಸ್ನಾನ ಮಾಡೋಣ. ಎಲ್ಲರಿಗೂ ಚಳಿ 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 ಎಲ್ರು. ಅಯ್ಯೋ ದೇವ್ರೆ, ಅದ್ ಹೆಂಗ್ ಚಳಿ ಸ್ನಾನ ಮಾಡೋದು ಗೊತ್ತಾಯ್ತಲ್ಲ. ಶಿಲ್ಪ ಹಿಂಗ್ ಬಿದ್ದು ಹಿಂಗ್ ಎದ್ ಬಂದ್ಬಿಡ್ರಿ ಹೇಳ್ತೀನಿ. ಹೆಂಗ್ ಹೊಡಿತೀರಾ? ತಪ್ಪು ಅಯ್ಯೋ ಮಕ್ಳೆಲ್ಲ ನಡುಕ್ತಾ ಇದಾವೆ. ಯಪ್ಪ ಅದ್ ಯಾವಾಗ ಸ್ನಾನ ಮಾಡೋದು, ಹೆಂಗ್ ಸ್ನಾನ ಮಾಡೋದು ಗೊತ್ತಿಲ್ಲ. ನೋಡ್ಬೇಕು. ಇಲ್ಲೇ ಬಿಸಿಲು ಬರೋವರ್ಗುನು ಸೂರ್ಯ ಹೊಡೋವರ್ಗುನು ಕಾಯ್ಬೇಕು ಅಷ್ಟೇ. ಅಮ್ಮ ನೋಡಿ, ಅಮ್ಮ ಆಗ್ಲೇ ರೆಡಿ ಆಗ್ಬಿಟ್ಟವಳೆ. ಇದು ಯಾರು ಹಾಕಿದ್ದು? ನೀನಾ? ಒಂದೇ ಒಂದ್ ಪಕ್ಕ ಕೊಡ್ತೀನಿ ಅಲ್ವಾ? ಇನ್ನೊಂದು ಪಕ್ಕ ಕೊಡ್ತೀನಿ. ಇವತ್ತು ಉಣ್ಮೆ ಆಗಿರೋದ್ರಿಂದ ಬೆಳಿಗ್ಗೆ 6:30 ಆಗೈತೆ. ಆಲ್ರೆಡಿ ಎಷ್ಟು ಜನ ಇದಾರೆ ಅಂದ್ರೆ ಮೇ ಬಿ ದರ್ಶನಕ್ಕೆ ಹೋದ್ರೆ ಅದು ಎಷ್ಟೊತ್ತಾಯ್ತಿದೆ ಏನೋ ಗೊತ್ತಿಲ್ಲ. ಇನ್ನು ಅವರು ಬಂದೇ ಇಲ್ಲ. ಈಗ ಬೇಗ ಸ್ನಾನ ಮಾಡ್ಕೊಂಡು ಬೇಗ ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಏನಿತ್ತು ನಾವು ನಂಜನಗೂಡಿಗೆ ಬಂದಿರೋದು. ಸೊ ಹೇಳೇ ಇರ್ಲಿಲ್ಲ ಅಲ್ವಾ. ಸೊ ನಮ್ಮ ಅಮ್ಮಗೂ ಮುಡಿ ಇದೆ, ಲಡ್ಡುದು ಇತ್ತು. ಬಟ್ ಅವ್ನಿಗೆ ಇವಾಗ ಸತೀಶ್ ಬೇಡ ಅಂತ ಹೇಳಿ ಅಮ್ಮಗ್ ಮಾತ್ರ ಮಾಡಿಸ್ತಾ ಇದೀವಿ. ಸೊ ಅಮ್ಮದು ಮುಡಿ ಇದೆ, ಅವ್ರಿಗೆ ಅರ್ಕೆ ಇತ್ತು. ನಮ್ ಚಿಕ್ಕಪ್ಪ ಅವರು ಅರ್ಕೆ ಕಟ್ಕೊಂಡಿದ್ರು. ಸೊ ಹಾಗಾಗಿ ಇವತ್ತು ಬಂದು ಮುಡಿ ಕೊಡಿಸ್ತಾ ಇದೀವಿ. ಸೊ ಬರ್ಬೇಕು ಅವ್ರು. ಬಂದ್ರೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತೀವಿ. ಅಯ್ಯೋ ಕೂದಲು ಅಕ್ಕ. ಬೇಗ ಬಂದ್ರು ಲೇಟೇ ಆಯ್ತು. ನೋಡಿದ್ರೆ ಇವಾಗ ರಶ್ ಜಾಸ್ತಿ ಇದ್ದಾರೆ. ಸೊ ಪೂಜೆ ಎಷ್ಟೊತ್ತಾಗುತ್ತೆ ದರ್ಶನ ಆದ್ಮೇಲೆ ಸಿಗ್ತೀವಿ. ಬಾಯ್. ಪೂಜೆ ತಗೊಂಡು ದರ್ಶನಕ್ಕೆ ಹೋಗ್ಬೇಕು. ಏನ್ ಇಷ್ಟು ಜನ ಇದಾರೆ ಗುರು, ಅದ್ ಏನ್ ಮಾಡ್ತೀವೋ ಗೊತ್ತಿಲ್ಲ. ಮತ್ತೆ ಮೊನ್ನೆ ಗೈಸ್, ನಂಜನಗೂಡು ಬಗ್ಗೆ ಹೇಳೋದೇ ಆದರೆ ಕರ್ನಾಟಕದಲ್ಲೇ ನಂಬರ್ 1 ದೊಡ್ಡ ದೇವಸ್ಥಾನ ಅಂತಲೇ ಕರೀತಾರೆ. ಇಲ್ಲಿನ ಲಿಂಗವನ್ನು ಸಾಕ್ಷಾತ್ ಪರಶುರಾಮ ಅವರು ನಿರ್ಮಿಸಿದ್ದು ಅಂತಲೂ ಹೇಳ್ತಾರೆ. ಆ್ಯಂಡ್ ಇಲ್ಲಿ ದರ್ಶನ ಮಾಡಿದರೆ ಕಾಶಿಗೆ ಹೋದಷ್ಟು ಪವಿತ್ರ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಇದನ್ನು ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಪ್ರತಿ ವರ್ಷ ನಿಮಗೆ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ದೊಡ್ಡ ಜಾತ್ರೆ ಮಹೋತ್ಸವ ಕೂಡ ನಡೀತಾ ಇತ್ತು. ಸೊ ಈ ವರ್ಷ ಏಪ್ರಿಲ್ 9ಗೆ ಶ್ರೀಕಂಠೇಶ್ವರ ಸ್ವಾಮಿ ಅವ್ರದ್ದು ದೊಡ್ಡ ಜಾತ್ರೆ ನಡೀತಿದೆ. ಅದರದ್ದು ಎಲ್ಲ ಕ್ಲಿಪ್ಸ್ನ ನಾನು ಹಾಕಿದ್ದೀನಿ. ಸೊ ನೀವು ಕೂಡ ನೋಡಿ ಆನಂದಿಸಿ. ಆ್ಯಂಡ್ ತುಂಬಾ ರಶ್ ಇತ್ತು. ನಾವು ಹೋಗಿದ್ದು ಹುಣ್ಮೆ ದಿನ ಹೋಗಿದ್ವಿ. ಸೊ ಆಲ್ರೆಡಿ ಎಲ್ಲ ರಥ ಎಲ್ಲ ಮುಗ್ದೋಗಿತ್ತು. ಬಟ್ ಅದರದ್ದು ಸ್ವಲ್ಪ ದರ್ಶನ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಹೊರಟ್ವಿ.
ಇಲ್ಲಿ ನೋಡಿ ಫುಲ್ ಬಿಸಿಲಿಗೆ ಸಾಕಾಗಕ್ಕಿಂತ ಈ ತೇರೆಲ್ಲ ಆಲ್ರೆಡಿ ಏನು ಏಪ್ರಿಲ್ 9ನೇ ತಾರೀಕೇನೆ ಆಗಿದೆ. ಈ ತೇರೆಲ್ಲ ಸಖತ್ ಬಿಸಿಲಿದೆ, ಪ್ಲಸ್ ಜನ ಜಾಸ್ತಿ ಇದ್ದಾರೆ. ಎಷ್ಟು ಬಿಸಿಲಿದೆ ಅಂತಂದರೆ ನೀವು ನಂಬಲ್ಲ ಅಪ್ಪ, ಅಷ್ಟು ಬಿಸಿಲಿದೆ. ಸೊ ದರ್ಶನ ಎಲ್ಲ ಇವಾಗ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಇನ್ನೇನಿದ್ರು ಅಂದರೆ ನಾಷ್ಟನೂ ಮಾಡಿಲ್ಲ, ಆ್ಯಂಡ್ ಬೆಳಿಗ್ಗೆಯಿಂದ ನಾಷ್ಟನೂ ಇಲ್ಲ. ಸೊ ಇವಾಗ ನಾಷ್ಟ ಮಾಡಬೇಕು, ನಾಷ್ಟ ಮಾಡಿ ಹೊರಡಬೇಕು. ಸೊ ಅವರೆಲ್ಲ ಏನೋ ತರೋಕ್ಕೆ ಹೋಗಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಸೊ ಇವಾಗ ಅವ್ರು ಬಂದಮೇಲೆ ಹೊರಡಬೇಕು. ಸಖತ್ ಬಿಸಿಲಿದೆ ಆ್ಯಂಡ್ ಜನ ಜಾಸ್ತಿ ಇದೆ. ಸೊ ಅವ್ರು ಬರಲಿ, ಬಂದಾದಮೇಲೆ ಅವ್ರ ಜೊತೆ ಹೊರಡೋದು ಅಷ್ಟೇ. ಮೇ ಬಿ ಬೇರೆ ದೇವಸ್ಥಾನ ಇದೆ, ನೋಡ್ಕೊಂಡು ಹೊರಡಬೇಕು. ಎಲ್ಲ ಅವ್ರಿಗೆ ಏನೇನು ಅನ್ಕೊಂಡು ಬಾಳೆಹಣ್ಣು ಎಸಿತಾ ಇದ್ದಾರೆ ನೋಡಿ. ಗೈಸ್, ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಈ ಬಾಳೆಹಣ್ಣು ಎಸೆದ್ರೆ ನೆರವೇರುತ್ತಂತೆ. ಸೊ ಬನ್ನಿ ಎಸೆ. ಟ್ರೈ ಮಾಡು. ಆಗಲ್ಲ ನಿಜ. ಸೊ ಗೈಸ್, ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ, ಅಷ್ಟು ಬಿಸಿಲು. ಬೇಬಿ ದರ್ಶನ ಹೆಂಗಿತ್ತು ಬೇಬಿ? ಫುಲ್ ರಶ್ ಅಪ್ಪ. ನಿಜವಾಗ್ಲೂ ಜಾಗ ಇದ್ದಿದ್ರೆ ವಾಪಸ್ ಹೋಟೆಲ್ ದರ್ಶನ ಅಂತ ಆಯ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಶೇರ್ ಮಾಡಿ. ಜಾಗ ಇದ್ದಿದ್ರಂತೂ ಸೆಂಟ್ರಲ್ಲೇ ಬಂದ್ಬಿಡ್ತಿದ್ದೆ. ನಾನಂತ ಎಲ್ಲಾರ ಜಾಗ ಸಿಕ್ಬಿಟ್ಟು ಕೂತ್ಕೊಬಿಡೋಣ ಅಂತ. ಆದ್ರೆ ನಾನು ಇವಳು ಹೋಗಕ್ಕೂ ಜಾಗ ಇಲ್ಲ, ಅವ್ರು ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್. ಅದು ಬೇರೆ ಇವತ್ತು ಹುಣ್ಣಿಮೆ ಅಲ್ವಾ, ಸಖತ್ ರಶ್ಶು. ಪೌರ್ಣಮಿ ಅಲ್ವಾ? ಹೌದಾ? ಬೆಂಗಳೂರಲ್ಲೆಲ್ಲ ಹುಣ್ಣಿಮೆ ಅಂತಾನೆ ಕರೆಯೋದು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಅದ್ರಲ್ಲಿ ಬೇರೆ ಎಲ್ಲ ನಾಷ್ಟನೂ ಮಾಡಿರ್ಲಿಲ್ಲ, ಇವಾಗೆಲ್ಲ ನಾಷ್ಟಕ್ಕೆ ಹೋಗ್ತಾ ಇದೀವಿ. ನಾಷ್ಟ ಅಲ್ಲ, 12 ಗಂಟೆ ಊಟ. ಬ್ರಂಚ್ ಮಾಡ್ತಾ ಇದೀವಿ ನಾವು. ಬ್ರಂಚ್ ಈ ಕಡೆ ಬ್ರೇಕ್ಫಾಸ್ಟ್ ಅಲ್ಲ, ಈ ಕಡೆ ಲಂಚ್ ಅಲ್ಲ, ಬ್ರಂಚ್ ಮಾಡ್ತಾ ಇದೀವಿ. ಅದ್ರಲ್ಲೂ ಲಡ್ಡು ಯಾರ ಹತ್ರನೂ ಹೋಗಲ್ವಾ? ಈ ಕಡೆ ನಮ್ಮ ಅಪ್ಪನೂ ಇಲ್ಲ, ನಮ್ಮ ಇಲ್ಲಿ ಯಾರ ಹತ್ರಕ್ಕೂ ಹೋಗಲ್ಲ, ನಮ್ಮ ಯಜಮಾನ್ರು ಇಲ್ಲ, ನನ್ನ ತಂಗಿನೂ ಇಲ್ಲ. ಒಟ್ಟಿನಲ್ಲಿ ಮಲಗಿಸ್ಬಿಟ್ಟು ಎತ್ಕೊಂಡು ಅಷ್ಟೇ. ಅವ್ನು ಮಲ್ಕೊಂಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತ ಅಂದರೆ ಅಷ್ಟೇ. ಅವನು ಕುಂಕುಮ ನೀಟಾಗಿ ಒರೆಸು. ಸೊ ಅಷ್ಟೇ ಗೈಸ್, ಇವಾಗ ಎಲ್ಲ ದರ್ಶನ ಎಲ್ಲ ಆಯಿತು. ಬಟ್ ಸಖತ್ತು ಇಷ್ಟೊಂದು ಜನ ನಾನು ನಂಜನಗೂಡಲ್ಲಿ ನೋಡೇ ಇಲ್ಲ ಎಲ್ಲೂ ಆ್ಯಕ್ಚುಲಾಗಿ. ಸೊ ಇದೇ ಫಸ್ಟ್ ಟೈಮು ಇಷ್ಟೊಂದು ಜನ ನಾವು ನೋಡಿದ್ದು, ಅದು ಬೇರೆ ಬಿಸಿಲು. ಬಟ್ ಓಕೆ, ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಸೊ ಬ್ರಂಚ್ ಮಾಡ್ಕೊಂಡು ಸಿಗ್ತೀವಿ. ಅಯ್ಯಪ್ಪ ಗೈಸ್, ಬೆಳಿಗ್ಗೆಯಿಂದ ನಮ್ಮ ಮೋನಿ ಮುಖನೇ ನೋಡ್ಕೊಂಡಿಲ್ಲ. ಕುಂಕುಮನ ಏನೋ ನೀರಲ್ಲೇನೋ ಹಚ್ಕೊಂಡು ಇಕ್ಕೊಬಿಟ್ಟು ಇವಾಗ ಸೊ ಇವಾಗ ನಮ್ಮ ಸುಜ್ಜನ್ನು ಬೆಳಿಗ್ಗೆ ಎಸ್ಬಿಟ್ಟು ಹೋಗಿದ್ವಿ. ಇವಾಗ ನಮ್ಮ ಸುಜ್ಜನ್ ಬರ್ತಿದ್ದಾನೆ. ನಮ್ಮ ಸುಜ್ಜನ್ನ ಕರ್ಕೊಂಡು ಮೇ ಬಿ ಹೋದ್ರೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೊರಡೋದು. ಸೊ ಬನ್ನಿ, ಹಂಗಿದ್ರೆ ಅವನೆಲ್ಲಿ ಸೊ ಹೋಗೋಣ ಅಂತ ಇದ್ದಾರೆ. ಹೋಗೋಣ, ಅದೇ ಎಲ್ಲಿ ನಿಂತವನೇ ನೋಡ್ಬೇಕು. ಹೆಂಗೆ ಚೆಲುವಿನ ಚಿತ್ತಾರದಲ್ಲಿ ಬರುತ್ತಲ್ಲ ನೋಡಿ, ಆಗ್ತೀನಿ ನಿಮ್ಗೆ ಯಾವ ಥರ ಅಂತ. ಆಮೇಲೆ ಅಷ್ಟೇ, ಮತ್ತೆ ಅದೇ ಹೇಳಿದಲ್ಲ, ತುಂಬ ರಶ್ ಇತ್ತು, ಬಿಸಿಲು ಜಾಸ್ತಿ ಇದೆ ಅಷ್ಟೇ ಗೈಸ್. ಸಖತ್ ಜನ ಇದ್ರು ಮಾತ್ರ. ಮಧ್ಯಾಹ್ನ ಆಗ್ತಾ ಜಾಸ್ತಿ ಜನ ಆಗೋದ್ರು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಊಟನೂ ಕೂಡ ಆಯಿತು. ಸೊ ಬನ್ನಿ, ನಮ್ಮ ಸುಜ್ಜನ ಹಂಗಿದ್ರೆ ತಗೊಂಡು ಹೋಗೋಣ. ಆಟ ಆಯ್ತಲ್ಲ, ನಮ್ಮ ತಾತ ಯಾವಾಗ್ಲೂ 2 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಇಸ್ಕೊತಾ ಇದ್ರು. ಏನು ಇಸ್ಕೊತಿದ್ರು? ಟಿಕೆಟ್ 2 ರೂಪಾಯಿ ಕೊಟ್ಬಿಟ್ಟು
ಟಿಕೆಟ್ ಇಸ್ಕೊತಾ ಇದ್ದೆ ಮನೆ ತನಕ ಬರೀ 2 ರೂಪಾಯಿ ಆಟೋದಲ್ಲಿ ಬಿಟ್ಕೊಡ್ತಾರೆ ಅಂದ್ರೆ ಅಲ್ಲಿ ದುಡ್ಡು ಇಸ್ಕೊತಾರೆ. ಬೇಡಪ್ಪ ಮುಂದಕ್ಕೆ ಹೋಗು. ಬೇಡ ಬೇಡ ಏನು ಬೇಡಪ್ಪ ಏನು ಬೇಡ. ನಿನ್ ಬೇಕು ಅಂದ್ರೂ ಇಲ್ಲಿ ಏನು ಇಲ್ಲ ತರಕ್ಕೆ. ಎಲ್ಲರ ಮುಖಗಳು ನೋಡಿ ಎಲ್ಲರದು ಒಂದು ರೌಂಡ್ ಇದೆ ಆಯಿತು. ಟೀ ಕುಡ್ಕೊಂಡು ಇವಾಗ ಹೊರಟ್ವಿ ಅಷ್ಟೇ, ಮುಗಿತು ಇವತ್ತು ದಿನ ಎಲ್ಲ. ಅಮ್ಮ ಅಮ್ಮ ಅದು ಬೇಡ, ಅದು ಬೇಡ, ಅದು ಬಿಸಾಕ್ಬೇಡ, ಬಿಸಾಕ್ಬಿಡು ಅದನ್ನೇ ಬೇಡ. ದೊಡಮ್ಮ ಹಾಯ್ ಗೈಸ್. ಸೊ ಇವಾಗ ಆಲ್ರೆಡಿ ಎಲ್ಲ ಮನೆಗೆ ಬಂದ್ವಿ ಆ್ಯಂಡ್ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ. ಸೊ ಅಲ್ಲಿಂದ ವಾಪಸ್ಸು ಈಗ ನಮ್ಮ ಮನೇಲಿದ್ದೀವಿ. ಸೊ ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು. ಸೊ ಫುಲ್ ಪಾಸಿಟಿವ್ ವೈಬ್ಸು. ಆ್ಯಂಡ್ ನಂಜನಗೂಡಿಗೆ ನಾನು ಹೋಗಿ ಸುಮಾರು ಏಳು ವರ್ಷ ಆಗಿತ್ತು, ಮೋರ್ ದೆನ್ 7 years ಆಗಿತ್ತು. ಸೊ ಇವಾಗ ಹೋದೆ, ಬಟ್ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಲಡ್ಡು ಅಮ್ಮು ಎಲ್ಲರ ಜೊತೆಲೂ ಹೋಗಿದೆ ಆ್ಯಂಡ್ ಅದು ಕೂಡ ಇಷ್ಟ ಆಯಿತು. ಆ್ಯಂಡ್ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಈ ಥರ ಇತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್. ಬೈ ಬಾಯ್.